Hello students. In the previous session, we learned about business risk, nature or characteristics of business risk. And today's class and the last topic of this chapter is causes of business risk. So, what are the causes of business risk? The first, natural causes. So business risk causes ಏನು? So first one, natural causes. Natural calamities like flood, earthquake, storms, heavy rain, etc. may result in heavy losses of life, property and income in business. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನ್ಯಾಚುರಲ್ ಕಾಸಸ್. ಸೊ ನ್ಯಾಚುರಲ್ ಕೆಲಾಮಿಟೀಸ್. ಸೊ ಬಿಸ್ನೆಸ್ ರಿಸ್ಕ್ ಒನ್ ಆಫ್ ದ business risk is natural calamities like ಫ್ಲಡ್ ಗೊತ್ತಿದೆ, ಅರ್ತ್ಕ್ವೇಕ್ ಭೂಕಂಪ ಆದಾಗ, ಸ್ಟಾರ್ಮ್ಸ್ ಹೆವಿ ರೈನ್ ತುಂಬ ಮಳೆ ಆದಾಗ ಏನಾಗುತ್ತೆ, ರಿಸಲ್ಟ್ಸ್ ಇನ್ ಹೆವಿ ಲಾಸಸ್ ಆಫ್ ಲೈಫ್. ಸೊ ಫ್ಲಡ್ ಬಂದರೆ ಅಥವಾ ಅರ್ತ್ಕ್ವೇಕ್ ಆಗುತ್ತೆ, ಏನಾಗುತ್ತೆ, ತುಂಬ ಮಂದಿ ಸಾಯ್ತಾರೆ. ಪ್ರಾಪರ್ಟಿ, ಸೊ ನಮ್ಮ ಆಸ್ತಿ ಏನಿರುತ್ತೆ ಅದು ಒಂದೇ ಕೊಚ್ಕೊಂಡು ಹೋಗುತ್ತೆ ಅಥವಾ ಹಾಳಾಗಿ ಹೋಗುತ್ತೆ, ನಾವು ಮತ್ತೆ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ಕಮ್ ಇನ್ ಬಿಸ್ನೆಸ್. ಸೊ ಯಾವಾಗ ಜನರು ಸಾಯ್ತಾರೆ, ಪ್ರಾಪರ್ಟಿ ಹೋಗುತ್ತೆ, ಅದರ ಜೊತೆ ಏನಾಗುತ್ತೆ, ಬಿಸ್ನೆಸ್ನ ಇನ್ಕಮ್ ಕೂಡ ಕಮ್ಮಿ ಆಗುತ್ತೆ. ಸೊ ಒನ್ ಆಫ್ ದ ಕಾಸಸ್ ನ್ಯಾಚುರಲ್ ಕೆಲಾಮಿಟೀಸ್ ಅಥವಾ ನ್ಯಾಚುರಲ್ ಕಾಸಸ್. ಸೆಕೆಂಡ್, ಹ್ಯೂಮನ್ ಕಾಸ್. ಸೊ ಹ್ಯೂಮನ್ ಕಾಸ್ ಏನಾಗುತ್ತೆ, ಸೊ ಹ್ಯೂಮನ್ ಕಾಸಸ್ ಲೈಕ್ ಡಿಸ್ಹಾನೆಸ್ಟಿ, carelessness or negligence of employees, stoppage of work due to the strike and lockout, management efficiency, etc. are also responsible for business risk. ಮತ್ತೊಂದು ರೀಸನ್ ಫಾರ್ ಬಿಸ್ನೆಸ್ ರಿಸ್ಕ್ ಇಸ್ ಹ್ಯೂಮನ್ ಕಾಸ್. ಜನರು ಒಂದು ಕೂಡ ರೀಸನ್. ಯಾವ ರೀತಿ ಜನರು ರೀಸನ್ ಆಗ್ತಾರೆ ಅಂತೇಳಿ, ಒಂದು ಡಿಸ್ಹಾನೆಸ್ಟಿ, ಸೊ ಅವರ ಕೆಲಸದಲ್ಲಿ ಪ್ರಾಮಾಣಿಕತೆ ಇಲ್ಲದೆ ಇರುವುದು. ಕೇರ್ಲೆಸ್ನೆಸ್, ನಮಗೆ ಸಂಬಳ ಬರುತ್ತೆ, ನಾವು ಹೇಗೇ ಕೆಲಸ ಮಾಡ್ಬೋದು. ಸೊ ನೆಗ್ಲಿಜೆನ್ಸಿ ಆಫ್ ಎಂಪ್ಲಾಯೀಸ್, ಒಂದು ಕೊಟ್ಟ ಕೆಲಸದ ಮೇಲೆ ಒಂದು ಕರೆಕ್ಟಾಗಿ ಕೂತ್ಕೊಂಡು ಕೆಲಸ ಮಾಡುವ ಹಾಗೆ ಇಲ್ಲ. ಸೊ ನೆಗ್ಲಿಜೆನ್ಸಿ, ಇವತ್ತು ಕರೆಕ್ಟ್ ಆಚೆ ಈಚೆ ನೋಡಿಕೊಂಡು ಪ್ರಾಪರಾಗಿ ಕೆಲಸ ಮಾಡದೆ ವೇಸ್ಟೇಜ್ ಮಾಡ್ಕೊಂಡು ಮಾಡುವಂಥದ್ದು. ಸ್ಟಾಪೇಜ್, ಕೆಲವೊಂದು ಸರ್ತಿ ಏನಾಗುತ್ತೆ, ಸ್ಟ್ರೈಕ್, ನಮಗೆ ಸರಿಯಾದ ಸಂಬಳ ಸಿಗೋದಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡೋದು. ಸೊ ಆ ಎಲ್ಲ ರೀಸನಿಂದ ಏನಾಗುತ್ತೆ, ವಿ ಕ್ಯಾನ್ ಫೈಂಡ್ ಇನ್ಎಫಿಷಿಯನ್ಸಿ ಇನ್ ದ ಮ್ಯಾನೇಜ್ಮೆಂಟ್. ಸೊ ಇದರಿಂದ ಏನಾಗುತ್ತೆ, ಬಿಸ್ನೆಸ್ಗೆ ರಿಸ್ಕ್ ಆಗುತ್ತೆ. ಯಾವಾಗ ಹ್ಯೂಮನ್ ಬೀಯಿಂಗ್ ಹಾನೆಸ್ಟಾಗಿ ಕೆಲಸ ಮಾಡುತ್ತಾ ಆವಾಗ ಮಾತ್ರ ನಾವು ಬಿಸ್ನೆಸ್ಸಲ್ಲಿ ಏನು ಮಾಡಲಿಕ್ಕಾಗುತ್ತೆ, ಪ್ರಾಫಿಟ್ ಅರ್ನ್ ಮಾಡಲಿಕ್ಕೆ ಆಗುತ್ತೆ. ಯಾವಾಗ ನೆಗ್ಲಿಜೆನ್ಸಿ ಹ್ಯೂಮನ್ ಬೀಯಿಂಗ್ ತೋರಿಸ್ತಾರ ಆ ಟೈಮಲ್ಲಿ ಏನಾಗುತ್ತೆ, ಬಿಸ್ನೆಸ್ಸಿಗೆ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಹ್ಯೂಮನ್ ಆಲ್ಸೋ ದ ರೀಸನ್ ವೇರ್ ವಿ ಕ್ಯಾನ್ ಫೈಂಡ್ ದ ಬಿಸ್ನೆಸ್ ರಿಸ್ಕ್. ನೆಕ್ಸ್ಟ್ ಕಾಸ್ ಇಸ್ ಎಕನಾಮಿಕ್ ಕಾಸ್. So economic means nothing but related to money. Economic causes such as change in government policies, change in technology, change in demand and supply of the goods due to change in fashion and consumer taste, increase in tax rate, increase in interest rate on borrowing also causes business risk. ಬರೀ ನ್ಯಾಚುರಲ್ ಕೆಲಾಮಿಟೀಸ್ ಮಾತ್ರ ಅಲ್ಲ ರೀಸನ್ ಫಾರ್ ದ ಬಿಸ್ನೆಸ್ ರಿಸ್ಕ್, ಅಥವಾ ಮನುಷ್ಯರು ಮಾತ್ರ ಕಾಸಸ್ ಆಗೋದಿಲ್ಲ, ಎಕನಾಮಿಕ್ ಕಾಸಸ್ ಕೂಡ ಇದೆ. ಸೊ ಎಕನಾಮಿಕ್ಸ್ ಇಸ್ ನಥಿಂಗ್ ಬಟ್ ರಿಲೇಟೆಡ್ ಟು ಮನಿ. ಸೊ ಗೌರ್ಮೆಂಟ್ ಪಾಲಿಸೀಸ್, ಗೌರ್ಮೆಂಟ್ ಪಾಲಿಸಿ ವಿಲ್ ಚೇಂಜ್ ಅಕಾರ್ಡಿಂಗ್ ಟು ದ ಚೇಂಜ್ ಇನ್ ದ ಗೌರ್ಮೆಂಟ್, ಸೊ ರೂಲಿಂಗ್ ಪಾರ್ಟಿ.
ಸೊ ರೂಲಿಂಗ್ ಪಾರ್ಟಿ ಚೇಂಜ್ ಆದಾಗೇ ಗೌರ್ಮೆಂಟ್ನ ಪಾಲಿಸಿಗಳು ಕೂಡ ಚೇಂಜ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಲೈಕ್ ಒಂದು ಗೌರ್ಮೆಂಟ್ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರೆ ಇನ್ನೊಂದು ಗೌರ್ಮೆಂಟ್ ಅದನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಸೊ ಅದರ ಮೇಲೆ ಹೆವಿ ಟ್ಯಾಕ್ಸನ್ನು ಹಾಕುವಂಥದ್ದು, ಅಥವಾ ಈ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ ಆ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅದರಿಂದ ಏನಾಗುತ್ತೆ, ಯಾರಿಗೆ ಬಿಸ್ನೆಸ್ ಮ್ಯಾನಿಗೆ ಒಂದು ಡ್ರಾಬ್ಯಾಕೆ ಅಂತ ಹೇಳ್ಬೋದು. ಚೇಂಜ್ ಇನ್ ಟೆಕ್ನಾಲಜಿ. ಸೊ ಈಗ ನಮ್ಮ ವರ್ಲ್ಡ್ ಏನು ಡೈನಾಮಿಕ್, ದಿನ ಹೋದಾಗೇ ಚೇಂಜಸ್ ಬೇಕು. ಸೊ ನಾವೀಗ ಒಂದು ಬಿಸ್ನೆಸ್ ಮಾಡಿರ್ತೇವೆ, ನಾಳೆ ಅದು ಫ್ಯಾಷನ್ ಹೋಯಿತು ಅಂತ ಹೇಳಿದರೆ ಅದನ್ನು ತಗೊಳ್ಳುವವರು ಯಾರೂ ಇರೋದಿಲ್ಲ. ಸೊ ಟೆಕ್ನಾಲಜಿ ಚೇಂಜ್ ಆದಾಗೇ ನಾವು ಕೂಡ ಚೇಂಜ್ ಆಗಬೇಕು. ಸೊ ನಾವು ಚೇಂಜ್ ಆಗಿಲ್ಲ ಅಂತ ಹೇಳಿದರೆ ಅದು ಒನ್ ಟೈಪ್ ಆಫ್ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ಟೇಕ್ ಸಿಂಪಲ್ ಎಕ್ಸಾಮ್ ಆ್ಯಸ್ ಮೊಬೈಲ್ ಇಟ್ ಸೆಲ್ಫ್. Previous it was earlier stage, it was keypad set. Now no one use the keypad sets, all wants the Android sets. ಸೊ ಮೊದಲಿನ ಕಾಲದಲ್ಲಿ ಕೀಪ್ಯಾಡ್ ಸೆಟ್ ಇದ್ದರೆ ಸಾಕಿತ್ತು. ಸೊ ಇವಾಗ ಎಲ್ರಿಗೂ ಆ್ಯಂಡ್ರಾಯ್ಡ್ ಸೆಟ್ ಬೇಕು. ಒಂದು ವೇಳೆ ಕಂಪೆನಿ ಚೇಂಜಸ್ ಮಾಡಿಲ್ಲ ಅಂತ ಹೇಳಿದರೆ ಅದು ಯಾರಿಗೆ ರಿಸ್ಕ್ ಆಗುತ್ತೆ? ಬಿಸ್ನೆಸ್ ಪರ್ಸನಿಗೆ. ನೆಕ್ಸ್ಟ್ ಒನ್, ಚೇಂಜ್ ಇನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ದ ಗುಡ್ಸ್ ಡ್ಯೂ ಟು ಚೇಂಜಸ್ ಇನ್ fashion and customers' taste. So human being is the wanting animal. ಸೊ ಜನರು ಅಂತ ಹೇಳಿದ್ರೆ, ಅದು ಹ್ಯೂಮನ್ ಬೀಯಿಂಗ್ ಏನಂತ ಹೇಳಿದರೆ ವಾಂಟಿಂಗ್, ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಬಯಸುವವರು. ಸೊ ದ ಫ್ಯಾಷನ್, ದ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ವಿಲ್ ಚೇಂಜ್. ಸೊ ಜನರು ಅಂತ ಹೇಳಿದ ನಂತರ ಅದು ಇವತ್ತಿದ್ದ ಹಾಗೆಯೇ ನಾಳೆ ಇರುವುದಿಲ್ಲ. ಸೊ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಚೇಂಜ್ ಆಗುತ್ತೆ, ಫ್ಯಾಷನ್ ಚೇಂಜ್ ಆಗುತ್ತೆ. ಮೊದಲು ಗಂಜಿ ಊಟದಲ್ಲಿ ಹೊಟ್ಟೆ ತುಂಬ್ತಾ ಇತ್ತು, ಇವಾಗ ಗಂಜಿ ಊಟ ಯಾರಿಗೂ ಬೇಡ, ಪಾಸ್ತಾ, KFC. ಸೊ ಈ ಥರ ಆವಾಗ ಏನೋ ಗಂಜಿ ಊಟಕ್ಕೆ ಡಿಮ್ಯಾಂಡ್ ಕಮ್ಮಿ ಆಯಿತು. ಯಾವುದಕ್ಕೆ ಜಾಸ್ತಿ ಆಯಿತು ಡಿಮ್ಯಾಂಡ್? KFCಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು. ಸೊ ಲೈಕ್ ದಿಸ್ ದ ಫ್ಯಾಷನ್ ಆ್ಯಂಡ್ ಟೇಸ್ಟ್ ಆಲ್ಸೋ ಎಫೆಕ್ಟ್ ದ ಬಿಸ್ನೆಸ್. ಇನ್ಕ್ರೀಸ್ ಇನ್ ಟ್ಯಾಕ್ಸ್ ರೇಟ್. ಸೊ ಏನು ನಿಮ್ಮ ಟ್ಯಾಕ್ಸಸ್ಗಳು ಅಥವಾ ನಾವು ಹೇಳುವಂಥದ್ದು ತೆರಿಗೆಗಳು ಚೇಂಜ್ ಆಗುತ್ತೆ. ಸೊ ಕಡಿಮೆ ತೆರಿಗೆ ಇದ್ದಾಗ ಬಿಸ್ನೆಸ್ ಮಾಡ್ತಿರುವವರು ಜಾಸ್ತಿ ತೆರಿಗೆ ಹೇರಿದರೂ ಕೂಡ ಬಿಸ್ನೆಸ್ ಮಾಡಬೇಕಾಗತ್ತೆ. ಆದರೆ ಏನಾಗುತ್ತೆ, ಅವರ ಆದಾಯದ ಪ್ರಮಾಣ ಕಮ್ಮಿ ಆಗುತ್ತೆ. ಸೊ ಇದು ಯಾವುದಕ್ಕೆ ಎಫೆಕ್ಟ್ ಆಗುತ್ತೆ? ಬಿಸ್ನೆಸ್ಸಿಗೆ ಎಫೆಕ್ಟ್ ಆಗುತ್ತೆ. ಇನ್ಕ್ರೀಸ್ ಇನ್ ಇಂಟ್ರೆಸ್ಟ್ ಆನ್ ಬಾರೋವಿಂಗ್. ಬಾರೋವಿಂಗ್ ಈಸ್ ನಥಿಂಗ್ ಬಟ್ ಲೋನ್. ಸೊ ನಾವು ಬಿಸ್ನೆಸ್ ಮಾಡಲಿಕ್ಕೆ ಕೆಲವೊಂದು ಸರ್ತಿ ಬೇರೆಯವರಿಂದ ಏನು ತಗೊಳ್ತೇವೆ? ಸಾಲ ತಗೊಳ್ತೇವೆ. ಅದಕ್ಕೆ ಕಟ್ಟುವಂತಹ ಬಡ್ಡಿಯ ಪರ್ಸೆಂಟೇಜ್ ಜಾಸ್ತಿ ಆಗುವಂಥದ್ದು, ಇದು ಕೂಡ ನಮ್ಮ ಬಿಸ್ನೆಸ್ಸಿಗೆ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್, ದ ಫ್ಯಾಕ್ಟರ್ ವಿಚ್ ಆರ್ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್ ಈಸ್ ಅದರ್ ರಿಸ್ಕ್ ಅದರ್ ದ್ಯಾನ್ ನ್ಯಾಚುರಲ್ ಕಾಸಸ್, ಹ್ಯೂಮನ್ ಕಾಸಸ್, economic causes. Other some causes are there, like political disturbance. So political disturbance nothing but interference of the political parties in the business. ಸೊ ಅವರ ಲಾಭಕ್ಕೋಸ್ಕರ ಅವರು ಬಿಸ್ನೆಸ್ ಪರ್ಸನ್ಸ್ಗಳು ಏನು ಮಾಡುವಂಥದ್ದು? ಮೆಕ್ಯಾನಿಕಲ್ ಫೇಲ್ಯೂರ್. ಸೊ ಏನಾದರೂ ಮೆಷಿನ್ಸ್ಗಳನ್ನು ತಗೊಂಡು ಬರ್ತೇವೆ. ಸೊ ಏನಾದರೂ ಆಯಿತು, ಆ ಮಿಷಿನ್ ವರ್ಕೌಟ್ ಆಗಿಲ್ಲ ಅಂತ ಹೇಳಿದರೆ ನಾವು ಬಿಸ್ನೆಸ್ ಮಾಡಲಿಕ್ಕೆ ಅಥವಾ ಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಟೈಮಲ್ಲಿ ನಮಗೆ ಬರುವಂಥ ಇನ್ಕಮ್ ಕಮ್ಮಿ ಆಗುತ್ತೆ. ಫ್ಲಕ್ಚುವೇಷನ್ ಇನ್ ಎಕ್ಸ್ಚೇಂಜ್ ರೇಟ್. ಸೊ ಏನಾಗುತ್ತೆ ಅಂತ ಹೇಳಿದರೆ, ನಾವು ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಇದ್ದೆ ಅಂತ ಹೇಳಿದರೆ ಫ್ಲಕ್ಚುವೇಟ್ ಇನ್ ದ ಎಕ್ಸ್ಚೇಂಜ್ ರೇಟ್. ಸೊ ಇವತ್ತು ನಾವು ಯೂಶ್ವಲಿ ಇಂಡಿಯನ್ ಕರೆನ್ಸೀಸ್ ಎಕ್ಸ್ಚೇಂಜ್ ವಿತ್ USA ಡಾಲರ್. ಸೊ ನಾವು ನಾರ್ಮಲ್ ಆಗಿ ಇಂಡಿಯನ್ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡುವಂಥದ್ದು ಡಾಲರಿಗೆ. ಸೊ ಆ ಡಾಲರ್ ರೇಟ್ ಯಾವತ್ತೂ ಫಿಕ್ಸ್ಡ್ ಆಗಿ ಇರೋದಿಲ್ಲ. ಕೆಲವೊಂದು ಸರ್ತಿ ಜಾಸ್ತಿ ಆಗುತ್ತೆ, ಕೆಲವೊಂದು ಸರ್ತಿ ಕಮ್ಮಿ ಆಗುತ್ತೆ. ಸೊ ಈ ಎಕ್ಸ್ಚೇಂಜ್ ರೇಟ್ ಕೂಡ ನಮ್ಮ ಬಿಸ್ನೆಸ್ಸಿಗೆ ಎಫೆಕ್ಟ್ ಆಗುತ್ತೆ ವೆನ್ ವಿ ಆರ್ ಡೀಲಿಂಗ್ ಇನ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಸೊ these are the
causes or these leads to possibility of business risk. ಈ ಎಲ್ಲ ಕಾರಣಗಳು ನಮಗೆ ಬಿಸ್ನೆಸ್ ರಿಸ್ಕನ್ನು ತಂದು ಕೊಡುತ್ತೆ. ನೆಕ್ಸ್ಟ್, ದಿ ಲಾಸ್ಟ್ ಟಾಪಿಕ್ ಆಫ್ ಟುಡೇಸ್ ಸೆಷನ್ ಆರ್ ದಿಸ್ ಚಾಪ್ಟರ್ ಇಸ್ ಫಾರ್ ಸ್ಟಾರ್ಟಿಂಗ್ ದ ಬಿಸ್ನೆಸ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆರ್ ಬೇಸಿಕ್ ಫ್ಯಾಕ್ಟರ್ಸ್ ವಿ ಹ್ಯಾವ್ ಟು ನೋ. ಸೊ ನಾವು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದರೆ ನಮಗೆ ಯಾವುದಾದ್ರೂ ಫ್ಯಾಕ್ಟರ್ಸ್ಗಳು ಅಥವಾ ಯಾವುದಾದ್ರೂ ಎಲಿಮೆಂಟ್ಗಳು ಬೇಕು, ಗೊತ್ತಿರಬೇಕು. ಸೊ ಫಸ್ಟ್ ಒನ್, ಸೆಲೆಕ್ಷನ್ ಆಫ್ ಲೈನ್ ಆಫ್ ದ ಬಿಸ್ನೆಸ್. ಸೊ ಫಸ್ಟ್ ನಮ್ಗೆ ಗೊತ್ತಿರಬೇಕು. ಸೊ ನಾವು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದರೆ ಯಾವ ಬಿಸ್ನೆಸ್ ಮಾಡಬೇಕು, ಯಾವ ಟೈಪ್ ಆಫ್ ಬಿಸ್ನೆಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸೊ ನಾವು ಸಿಂಗಲ್ ಕಂಪನಿ ಮಾಡಬೇಕಾ ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಮಾಡಬೇಕಾ, ಅಥವಾ ಯಾವ ಬಿಸ್ನೆಸ್ ಮಾಡಬೇಕು, ಸ್ಟೇಷನರಿ ಶಾಪ್ ಮಾಡೋದಾ, ಅಥವಾ ನಾವು ಫ್ರೂಟ್ ಶಾಪ್ ಇಡುವಂಥದ್ದಾ, ಅಥವಾ ಯಾವ ಥರ ಬಿಸ್ನೆಸ್ ಮಾಡಬೇಕು ಅಂತೇಳಿ ಫಸ್ಟ್ ನಾವು ಯೋಚನೆ ಮಾಡಬೇಕು. ಸೊ ಫಸ್ಟ್, ಸೆಲೆಕ್ಷನ್ ಆಫ್ ಲೈನ್ ಆಫ್ ಬಿಸ್ನೆಸ್, ಡಿಸೈಡಿಂಗ್ ದ nature and type of the business to be undertaken in the first thing to be considered by an entrepreneur of a new business. So first ನಾವು ಯಾವ ಬಿಸ್ನೆಸ್ ಮಾಡಬೇಕು ಅನ್ನೋದು ಫಸ್ಟ್ ಡಿಸಿಷನ್. ನೆಕ್ಸ್ಟ್, ಸೈಜ್ ಆಫ್ ದ ಫರ್ಮ್. ಸೊ ಸೈಜ್ ಆಫ್ ದ ಫರ್ಮ್ ಅಂತ ಹೇಳಿದರೆ ನಾವು ಸ್ಮಾಲ್ ಬಿಸ್ನೆಸ್ ಮಾಡಬೇಕಾ ಅಥವಾ ಲಾರ್ಜಲ್ಲಿ ಬಿಸ್ನೆಸ್ ಮಾಡಬೇಕಾ ಅನ್ನೋದನ್ನು ಫಿಕ್ಸ್ ಮಾಡೋದಕ್ಕೆ ಹೇಳುವಂಥದ್ದು ಸೈಜ್ ಆಫ್ ದ ಫರ್ಮ್. ಸೈಜ್ ಆಫ್ ದ ಫರ್ಮ್ ಆರ್ ಸ್ಕೇಲ್ ಆಫ್ ಆಪರೇಷನ್ ಈಸ್ ಅನದರ್ ಇಂಪಾರ್ಟೆಂಟ್ ಡಿಸಿಷನ್ to be considered while starting the business. Some factors such as confidence of the entrepreneur to create demand and to raise capital favor a large size, while uncertain market condition and high risk will compel an entrepreneur to start a small sized business. So size of the firm nothing but whether we have to do the small scale or a large scale business. So if entrepreneur having the confidence, then he can go having the confidence that he can create the demand for the product and he have the ability to raise the capital for the business, then he can go for large scale or large size. If he fear with or the nature of the business is depends on the market risk, then he can go for a small size business. ಸೊ ಒಂದು ವೇಳೆ ಬಿಸ್ನೆಸ್ ಓನರಿಗೆ ಕಾನ್ಫಿಡೆಂಟ್ ಇದೆ ಏನು ಅಂತ ಹೇಳಿದರೆ ಎಷ್ಟು ಬೇಕು ಅಷ್ಟು ಕ್ಯಾಪಿಟಲನ್ನು ನಾನು ತಗೊಂಡು ಬರ್ಬೋದು, ಬಂಡವಾಳವನ್ನು ಹಾಕಬಹುದು. ಅದರ ಜೊತೆ ಜನರ ಕಾನ್ಫಿಡೆನ್ಸನ್ನು ನಾನು ಬೆಳೆಸ್ಕೊಳ್ಬೋದು ಅನ್ನುವ ನಂಬಿಕೆ ಅವನಿದ್ದರೆ ಅವನು ಲಾರ್ಜ್ ಸ್ಕೇಲಿಗೆ ಹೋಗ್ಬೋದು. ಇಲ್ಲ ಅಂತ ಹೇಳಿದರೆ ನಿಮ್ಮ ಬಿಸ್ನೆಸ್ ಮಾರ್ಕೆಟ್ ರಿಸ್ಕ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಇವತ್ತು ಇದ್ದದ್ದು ನಾಳೆ ಇರೋದಿಲ್ಲ, ಅದು ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ ಅಂತ ಹೇಳಿದರೆ ಅಂತಹ ಬಿಸ್ನೆಸ್ ಮಾಡುವವನು ಏನು ಮಾಡ್ಬೋದು ಅಂತ ಹೇಳಿದರೆ ಸ್ಮಾಲ್ ಸ್ಕೇಲಿಗೆ ಹೋಗ್ಬೋದು. ನೆಕ್ಸ್ಟ್, ಚಾಯ್ಸ್ ಆಫ್ ಫಾರ್ಮ್ ಆಫ್ ಓನರ್ಶಿಪ್. So nothing but depending upon certain factors such as line of business, capital requirement, liability of the owner, division of profit, legal formalities, etc. The choice of suitable form of ownership is made. So ಏನಾಗುತ್ತೆ ಅಂತ ಹೇಳಿದರೆ ನಾವು ಫಾರ್ಮ್, that is type of business. So that is sole proprietorship, partnership ಆರ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ನಾವು ಬಿಸ್ನೆಸ್ ಮಾಡ್ತೇವೆ, ಯಾವ ಫಾರ್ಮ್ ಅಥವಾ ಯಾವ ಟೈಪ್ ಆಫ್ ಓನರ್ಶಿಪ್ ಬೇಕು ಅಂತ ಹೇಳಿ. ಸೊ ಒಂದೇ
ಸೋಲ್ ಪ್ರೊಪ್ರೈಟರ್ ಅಂತ ಹೇಳಿದರೆ ಸಿಂಗಲ್ ಓನರ್, ನನಗೆ ಯಾರೂ ಪಾರ್ಟ್ನರ್ಸ್ ಬೇಡಪ್ಪ, ನನ್ನ ಬಿಸ್ನೆಸ್ಸನ್ನು ನಾನೇ ಮಾಡ್ತೇನೆ. ಸೊ ಶಾಪ್ ಹಾಕೋರಿಗೆಲ್ಲ ತೊಂದರೆ ಇಲ್ಲ, ಸೋಲ್ ಪ್ರೊಪ್ರೈಟರ್ಶಿಪ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಮತ್ತೊಬ್ಬರು ಯೋಚನೆ ಮಾಡ್ಬೋದು, ಪಾರ್ಟ್ನರ್ಶಿಪ್ ಈಸ್ ನಥಿಂಗ್ ಬಟ್ ಅಟ್ಲೀಸ್ಟ್ ವಿ ಹ್ಯಾವ್ 2 ಪಾರ್ಟ್ನರ್ಸ್. ಸೊ ಅಟ್ಲೀಸ್ಟ್ ಇಬ್ಬರು ಜನ ಸೇರಿಬಿಟ್ಟು ಬಿಸ್ನೆಸ್ ಮಾಡೋದಕ್ಕೆ ನಾವು ಹೇಳುವಂಥದ್ದು ಪಾರ್ಟ್ನರ್ಶಿಪ್. ಸೊ ಯಾಕೆ ಅಂತ ಹೇಳಿದರೆ ಮೇ ಬಿ ಸೊ ಕ್ಯಾಪಿಟಲ್ ತೊಗೊಂಡು ಬರಲಿಕ್ಕಾಗಲ್ಲ, ಒಬ್ಬನಿಗೇ ಬಂಡವಾಳ ಹೂಡಲಿಕ್ಕೆ ಆಗೋದಿಲ್ಲ, ಏನಾದರೂ ಲಾಸ್ ಆದರೆ ಒಬ್ಬನೇ ತೊಗೊಳ್ಬೇಕು, ಅಥವಾ ಡಿವಿಷನ್ ಆಫ್ ಪ್ರಾಫಿಟನ್ನು ಶೇರ್ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ. ಸೊ ಅಂತಹ ಸಿಚುವೇಷನಿಗೆ ಬೇಕಾದರೆ ಅವನು ಪಾರ್ಟ್ನರ್ಶಿಪ್ಪಿಗೆ ಹೋಗ್ಬೋದು. ನೆಕ್ಸ್ಟ್ ಜಾಯಿಂಟ್ ಸ್ಟಾಕ್ ಕಂಪನಿ. ಇಫ್ ದ ಬಿಸ್ನೆಸ್ ಈಸ್ ಲಾರ್ಜ್ ವಾಲ್ಯೂಮ್, ಸೊ ಬಿಸ್ನೆಸ್ ಲಾರ್ಜ್ ಆಗಿದೆ, ಒಬ್ಬನಿಗೆ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡಲಿಕ್ಕಾಗೋದಿಲ್ಲ, ರಿಸ್ಕ್ ಕೂಡ ಹೈ ಇದೆ. ಸೊ ಅಂಥ ಟೈಮಲ್ಲಿ ದೇ ಕ್ಯಾನ್ ಗೋ ಫಾರ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ಮೇನ್ಲಿ 3 types. It is a sole proprietorship, partnership and joint stock company. So we have to decide which form of business we have to do. ಸೊ ನಾವು ಡಿಸೈಡ್ ಮಾಡಬೇಕು ಯಾವ ಟೈಪ್ ಆಫ್ ಬಿಸ್ನೆಸ್ಸನ್ನು ನಾವು ಮಾಡಬೇಕು ಅಂತೇಳಿ. ನೆಕ್ಸ್ಟ್ ಫ್ಯಾಕ್ಟರ್ ಈಸ್ ಲೊಕೇಶನ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸಸ್. ಲೊಕೇಶನ್ ಆರ್ ಪ್ಲೇಸ್. It is the important factors to be considered to start the business in the place where entrepreneur will be located. ಸೊ ನಮ್ಮ ಬಿಸ್ನೆಸ್ ಎಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕೂಡ ನಾವು ಮೊದಲೇ ಡಿಸೈಡ್ ಮಾಡಬೇಕು. ಸೊ this decision will depends on the following factors: availability of raw materials, labor, power supply, services like banking, transportation, communication, warehousing, etc. ಸೊ ನಾವು ಎಲ್ಲಿ ಬಿಸ್ನೆಸ್ ಮಾಡಬೇಕು ಅನ್ನೋದು ಡಿಸೈಡ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ನಾವು ಪ್ರೊಡಕ್ಷನ್ ಮಾಡ್ತಿದ್ದೇವೆ, ಸೊ ಪ್ರೊಡಕ್ಷನ್ ಆಫ್ ಶುಗರ್ ಸೊ ಮಾಡ್ತಿದ್ದೇವೆ ಅಂತ ಹೇಳಿದರೆ ನಮಗೆ ಏನೆಲ್ಲ ಅಗತ್ಯಗಳಿದೆ. ಒಂದು ರಾ ಮೆಟೀರಿಯಲ್ಸ್. ಸೊ ರಾ ಮೆಟೀರಿಯಲ್ ಹತ್ತಿರ ಸಿಗುವಲ್ಲೇ ಬಿಸ್ನೆಸ್ ಮಾಡಿದರೆ ನಮಗೆ ಲಾಭ, ಯಾಕೆಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ರಿಡ್ಯೂಸಸ್. ಪವರ್ ಸಪ್ಲೈ, ನೀವು ಬಿಸ್ನೆಸ್ ಮಾಡುವಲ್ಲಿ ಪವರ್ ಸಪ್ಲೈ ಇದೆಯಾ? ಎಲೆಕ್ಟ್ರಿಸಿಟಿ, ಯಾಕೆ ಅಂತ ಹೇಳಿದ್ರೆ ಮಿಷಿನ್ ರನ್ ಆಗಬೇಕು ಅಂತ ಹೇಳಿದರೆ ಏನು ಬೇಕು? ಎಲೆಕ್ಟ್ರಿಸಿಟಿ ಬೇಕು. ನೆಕ್ಸ್ಟ್ ಬ್ಯಾಂಕಿಂಗ್, ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಷನ್, ವೇರ್ ಹೌಸಿಂಗ್. ಬ್ಯಾಂಕಿಂಗ್ ಒಂದು ನಮ್ಮ ಟ್ರಾನ್ಸಾಕ್ಷನ್ ಆಗುವಂಥದ್ದು, ಅಥವಾ ನಮಗೆ ಸಾಲ ಬೇಕಾದಾಗ ಬ್ಯಾಂಕ್ನವ್ರು ಕೊಡ್ತಾರೆ. ಟ್ರಾನ್ಸ್ಪೋರ್ಟೇಷನ್, ಆ ಊರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇದೆಯಾ, ಸಾರಿಗೆ ವ್ಯವಸ್ಥೆ ಇದೆಯಾ? ಯಾಕೆಂತ ಹೇಳಿದರೆ ಒಂದು ಜನರಿಗೆ ಬಂದು ಹೋಗಲಿಕ್ಕೆ ಬೇಕು, ಈವನ್ ಗೂಡ್ಸ್ಗಳನ್ನು ತೊಗೊಂಡು ಬರಬೇಕು ಅಂತ ಹೇಳಿದರೂ ಕೂಡ ಸಾರಿಗೆ ವ್ಯವಸ್ಥೆ ಬೇಕೇ ಬೇಕು. ವೇರ್ ಹೌಸಿಂಗ್, ಸ್ಟೋರೇಜ್ ಫೆಸಿಲಿಟಿ. ಸೊ ನಾವು ಪ್ರೊಡ್ಯೂಸ್ ಮಾಡಿದಂಥ ಗೂಡ್ಸ್ಗಳನ್ನು ಸ್ಟೋರ್ ಮಾಡಲಿಕ್ಕೆ ಇಡಲಿಕ್ಕೆ ಪ್ಲೇಸಸ್ ಉಂಟಾ? ಸೊ ಇದೆಲ್ಲ ಫ್ಯಾಕ್ಟರ್ ಡಿಸೈಡ್ ಮಾಡುತ್ತೆ ನಾವೆಲ್ಲೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಸೊ ಅದೆಲ್ಲ ಇರುವಂಥದ್ದು ಮತ್ತು ಹತ್ತಿರ ಇರುವ ಕಡೆ ನಾವೇನು ಮಾಡಬೇಕು, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂಥದ್ದು. ನೆಕ್ಸ್ಟ್ ಫೈನಾನ್ಸಿಂಗ್ ದ proposition, selection of sources of fund and decision about the amount of funds required to be invested on fixed asset, current asset and to meet the day-to-day expenses is the another factor considered while starting the business. Next, financing the proposition. Nothing but we have to decide how much amount is to be contributed in the fixed assets, current asset and the day-to-day expenses. So ಪ್ರೊಪೊಸಿಷನ್ ಅಂತ ಹೇಳಿದರೆ ನಮ್ಮ ಹಣವನ್ನು ಯಾವ ಥರ ಉಪಯೋಗಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಯೂಶ್ವಲಿ ನಮ್ಮ ಹಣವನ್ನು ನಾವು 3 ರೀತಿಯಲ್ಲಿ ಯೂಸ್ ಮಾಡಬೇಕು. ಒಂದು, ನಮ್ಮ ಟೋಟಲ್ ಹಣವನ್ನು ಫಿಕ್ಸ್ಡ್ ಅಸೆಟ್ ಅಂತ ಹೇಳಿದರೆ